ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಗಾಯಕಿ ಅಖಿಲ ಪಜ್ಜುಮಣ್ಣ ಅವರು ದೂರ ಆಗಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮತ್ತು ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದಂಥ ವಿಚಾರ. ಅಖಿಲ ಅವರಿಗೆ ಒಂದು ಸಿಂಪತಿಯನ್ನು ತೋರಿಸಿದಂಥ ವಿಚಾರ. ಯಾಕಂತ ಹೇಳಿದ್ರೆ ಪಾಪ ಸ್ಫುರದ್ರೂಪಿ ಆಕೆಗೆ ಈ ರೀತಿ ಆಗಿಬಿಡ್ತಲ್ಲ ಅಂತ ಹೇಳಿಬಿಟ್ಟು, ಆಮೇಲೆ ತುಂಬ ಮುದ್ದಾದಂಥ ಹೆಣ್ಮಕ್ಳು, ಆಕೆಗೆ ಯಾಕೆ ಈ ರೀತಿ ಆಯಿತು, ಆಕೆ ಬಾಳಲ್ಲಿ ಯಾಕೆ ಈ ರೀತಿ ಆಯಿತು, ಇಬ್ಬರ ನಡುವೆ ಯಾಕೆ ಹೊಂದಾಣಿಕೆ ಬರಲಿಲ್ಲ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಆದರೆ ಇನ್ನು ಕೆಲವರು ಅವರಿಗವರೇ ನಿರ್ಧಾರಗಳನ್ನು ತೆಗೆದುಕೊಳ್ತಾರಲ್ಲ ಸಾಮಾನ್ಯವಾಗಿ. ಅಂದರೆ ಹುಡುಗಿನೇ ಸರಿ ಇಲ್ಲ, ಹುಡುಗಿಗೆ ಆ ರೀತಿ ಆಸೆಗಳಿತ್ತು, ಈ ರೀತಿ ಆಸೆಗಳಿತ್ತು, ಆಕಾಂಕ್ಷೆಗಳಿತ್ತು, ಆಕೆಗೆ ಬಣ್ಣದ ಲೋಕದ ಬಗ್ಗೆ ಭಾರಿ ವ್ಯಾಮೋಹ ಇತ್ತು, ಜೊತೆಗೆ ಟಿ ವಿಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದಿತ್ತು. ಹೀಗೆಲ್ಲ ಒಂದಷ್ಟು ಮಾತುಗಳು ಅವತ್ತಿಗೆ ಬಂದಿತ್ತು. ಇನ್ಫ್ಯಾಕ್ಟ್ ಆ ಸುದ್ದಿಗಳನ್ನು ನಮ್ಮ ಚಾನಲಲ್ಲಿ ಹಾಕಿದಾಗಲೂ ಕೂಡ ಒಂದಷ್ಟು ಜನ ಹಾಕಿದಂಥ ಕಮೆಂಟ್ಸ್ಗಳನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಿತ್ತು. ಅಂದರೆ ಬಹುತೇಕ ಎಲ್ಲರೂ ಕೂಡ ಜಡ್ಜ್ಮೆಂಟನ್ನು ಕೊಟ್ಬಿಡ್ತಾರೆ ತುಂಬ ಈಸಿಯಾಗಿ. ಬೇಡ, ಆದರೆ ಒಳಗಡೆ ಏನು ನಡೆದಿರುತ್ತೆ ಅನ್ನೋದು ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಕಣ್ರಿ. ಈಗ ಯಾಕೆ ಮತ್ತೆ ಇದೇ ವಿಚಾರವನ್ನು ಎತ್ತುತ್ತಿದ್ದೀವಿ, ಯಾಕೆ ತೆಗೆದುತ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಸ್ವತಃ ಅಖಿಲ ಪಜ್ಜುಮಣ್ಣ ಅವರೇ ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಗಾಸಿಪ್ಗಳಾಗಿದ್ದಂತಹ ವಿಚಾರಗಳಿಗೆ ಈಗ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಗಾಯಕಿ ಅಖಿಲ ಪಜ್ಜುಮಣ್ಣ ಅವರು ಮಾಡಿದ್ದಾರೆ. ಹಾಗಾದರೆ ಯಾಕೆ, ಏನಾಗಿತ್ತು, ಇವರಿಬ್ಬರ ನಡುವೆ ಯಾಕೆ ಹೊಂದಾಣಿಕೆ ಬರಲಿಲ್ಲ, ಇಷ್ಟು ಮುದ್ದಾದಂಥ ಜೋಡಿ ಯಾಕೆ ದೂರವಾಯಿತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಒಂದು ವಿಚಾರವನ್ನು ಹೇಳ್ಬಿಡ್ತೀನಿ. ಇದು ತೀರಾ ವೈಯಕ್ತಿಕವಾದಂಥ ವಿಚಾರ ಮತ್ತು ಅವರ ವೈಯಕ್ತಿಕ ವಿಚಾರ. ಹಾಗೆಂದ ಮಾತ್ರಕ್ಕೆ ಅವರ ವೈಯಕ್ತಿಕ ವಿಚಾರವನ್ನು ಯಾಕೆ ನಾವು ಸುದ್ದಿಯ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದನ್ನು ಕಪೋಲ ಕಲ್ಪಿತವಾಗಿ ಹೇಳ್ತಿರುವಂಥ ಸಂಗತಿ ಅಲ್ಲ. ಇದಕ್ಕೆ ಅವರೇ ಕೊಟ್ಟಂಥ ಸ್ಪಷ್ಟನೆ, ಜೊತೆಗೆ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ಗಳು ಏನು ಹಬ್ಬಿದ್ದು ನೋಡಿ, ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ದಂಗೆ ಆಗುತ್ತೆ. ಮತ್ತು 4 ಜನ ಏನು ತಪ್ಪು ತಿಳ್ಕೊಂಡಿದ್ದಾರಲ್ಲ, ಯಾಕೆ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ತಪ್ಪು ತಿಳ್ಕೊಂಡಿದ್ದಾರಲ್ಲ, ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ದಂಗೆ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ. ಅನಂತರ ಅವತ್ತು ಡಿವೋರ್ಸ್ ಪಡೆದಂಥ ಸಂದರ್ಭದಲ್ಲೂ ಕೂಡ ನಾವು ಸುದ್ದಿ ಮಾಡಿದ್ವಿ. ಅವತ್ತು ಸುದ್ದಿ ಮಾಡಿ ಸುಮ್ಮನೆ ಆಗಿಬಿಡೋದಲ್ಲ, ಅದಕ್ಕೆ ಒಂದು ಕನ್ಕ್ಲೂಷನನ್ನು ಕೊಡಬೇಕಲ್ವಾ. ಈಗ ಗಾಸಿಪ್ಗಳ ರೂಪದಲ್ಲಿ ಒಂದಷ್ಟು ವಿಚಾರಗಳು ನಾನು ಹೇಳಿದೆಲ್ಲ, ಕಮೆಂಟ್ಸ್ನಲ್ಲೂ ಕೂಡ ನಾನು ನೋಡಿದ್ದೀನಿ. ಅವತ್ತು ಕಮೆಂಟ್ಸ್ ಹಾಕಿದಂತಹ ಮಹಾನುಭಾವರ ಕಮೆಂಟ್ಸ್ಗಳನ್ನು ನೋಡಿದ್ದೀನಿ. ಅಂದರೆ ಎಲ್ಲರದ್ದು ಕೂಡ ಜಡ್ಜ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ, ಈಕೆದೇ ತಪ್ಪು, ಈಕೆಗೆ ಭಾರಿ ಆಸೆಗಳಿದ್ವು ಅನ್ನೋಂಥ ರೀತಿಯಲ್ಲಿ ಇತ್ತು. ಅದಕ್ಕೆ ಆ ರೀತಿಯಾದಂಥ ಇಮೇಜ್ಗಳು ಉಳಿದು ಬಿಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಈ ಸ್ಟೋರಿಯನ್ನು ಹಾಕ್ತಿರುವಂಥದ್ದು. ಪುನಃ ಈ ವಿಚಾರವನ್ನು ಚರ್ಚೆಗೆ ತಂದು ಅವರಿಗೂ ಕೂಡ ಬೇಸರವನ್ನು ಮಾಡಬೇಕು, ಅವರ ವೈಯಕ್ತಿಕ ವಿಚಾರವನ್ನು ಬೀದಿಗೆ ತರಬೇಕು ಅನ್ನೋಂಥ ಉದ್ದೇಶ ನಮ್ಮದಲ್ಲ. ಅವರೇ ಹೇಳಿರುವಂಥ ವಿಚಾರಗಳನ್ನು ನೀವು ನೋಡಿರಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಿಮಗೆ ಕೊಡ್ತಾ ಇರುವಂಥದ್ದು. ಈಗ ವಿಚಾರಕ್ಕೆ ಬರೋದಾದರೆ, ಕನ್ನಡ ಕೋಗಿಲೆ ಖ್ಯಾತಿಯ ಅಖಿಲ ಪಜ್ಜುಮಣ್ಣ, ಗಾಯಕಿ ಅಖಿಲ ಪಜ್ಜುಮಣ್ಣ ಅವರು ತಮ್ಮ ವೈಯಕ್ತಿಕ ಜೀವನದ ಏರಿಳಿತಗಳ ಬಗ್ಗೆ ಮೊದಲ ಬಾರಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ. 2022ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಧನಂಜಯ್ ಶರ್ಮಾ ಅವರ ಜೊತೆಗೆ ಅಖಿಲ ಪಜ್ಜುಮಣ್ಣ ಅವರ ಮದುವೆ ಆಗ್ತದೆ. ಮದುವೆಯಾಗಿ ಕೇವಲ 3 ವರ್ಷಗಳ ನಂತರ ಪರಸ್ಪರ ಡಿವೋರ್ಸನ್ನು ಕೂಡ ಪಡೆದು ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡ್ತಾರೆ. ಬಟ್ ಯಾವಾಗ ಇವರ ಈ ಡಿವೋರ್ಸ್ ವಿಚಾರ ವೈರಲ್ ಆಯಿತೋ, ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಚರ್ಚೆಗಳು ಕೂಡ ನಡೆಯೋದಕ್ಕೆ ಶುರುವಾಗ್ತವೆ. ಅದೇ ಕಾರಣ ಅಂತೆಲ್ಲ ಒಂದಷ್ಟು ಜನ ಅವರೇ ಜಡ್ಜ್ಮೆಂಟನ್ನು ಕೊಟ್ಟುಬಿಡ್ತಾರೆ. ಆದರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಡುಕ್ತವೆ. ಏನು, ನಮ್ಮ ಡಿವೋರ್ಸ್ ಮ್ಯಾಟ್ರ್ ಹೇಗೆ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ. ಅದು ಲೀಕ್ ಆಗಬೇಕು ಅಂತೇಳ್ಬಿಟ್ಟು ನಾವು ಬಯಸಲಿಲ್ಲ. ಆದರೆ ಆ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನು ಸಿದ್ಧಪಡಿಸ್ಕೊಂಡಿದ್ವಿ. ಆಗ ಕೆಲವು ದಿನಗಳ ಹಿಂದೆ ಒಬ್ಬ ಸೆಲೆಬ್ರಿಟಿಯ ಬಗ್ಗೆ ಕೆಲವು ಸುದ್ದಿಗಳು ಹೊರಬಂದವು. ಅದೇ ರೀತಿ ಇದು ಕೂಡ ಆಗಿರಬಹುದೇನೋ ಅಂತೇಳಿ ಅನಿಸುತ್ತೆ. ಇದು ಅದೇ ರೀತಿಯಾದಂತಹ ಸುದ್ದಿ ಆಗಿದ್ದರಿಂದ ಎಲ್ಲರೂ ಕೂಡ ನನ್ನನ್ನು ಕೇಳ್ತಾಯಿದ್ರು, ಇದು ನಿಜನಾ ಅಂತೇಳ್ಬಿಟ್ಟು. ಆದರೆ ನಮಗೆ ಅದು ಯಾವುದ್ರ ಬಗ್ಗೆನೂ ಕೂಡ ಗೊತ್ತಿರದಂತಹ ಕಾರಣಕ್ಕೋಸ್ಕರ ಮತ್ತು ಅದರ ಬಗ್ಗೆ ಇರದೇ ಇರುವಂಥ ಕಾರಣಕ್ಕೋಸ್ಕರ ನನಗೆ ಭಯ ಆಗ್ತಾಯಿತ್ತು. ಯಾಕಂದರೆ ಮುಂದಿನ 2-3 ಅಥವಾ 3 ತಿಂಗಳಲ್ಲಿ ನಾನು ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಬಹುದಲ್ವಾ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಹೊರಗಡೆ ಹೇಳುವಂತಿರಲಿಲ್ಲ. ಹಾಗಾಗಿ ನಾನು ತುಂಬ ಯೋಚಿಸ್ತಿದ್ದೆ. ಆ ಸುದ್ದಿ ಹೊರಬಂದರೆ ನಾನು ಹೇಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು, ಇದು ಹಠಾತ್ ಆದಂಥ ನಿರ್ಧಾರ ಖಂಡಿತವಾಗ್ಲೂ ಅಲ್ಲ. ಹೀಗಂತೇಳ್ಬಿಟ್ಟು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಗಾಯಕಿ ಅಖಿಲ ಪಜ್ಜುಮಣ್ಣ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಒಳ್ಳೆಯದಾಯಿತು, ಇವರು ಈ ಕ್ಲಾರಿಟಿಯನ್ನು ಕೊಟ್ಟು ತುಂಬ ಒಳ್ಳೆಯದಾಯಿತು. ನಾನು ಹೇಳಿದಲ್ಲ ಆರಂಭದಲ್ಲೇ, ಈ ಬೇಡದೇ ಇರೋ ವಿಚಾರಗಳು ಸ್ಪ್ರೆಡ್ ಆಗೋದಕ್ಕಿಂತ ಸತ್ಯ ವಿಚಾರಗಳು ಸ್ಪ್ರೆಡ್ ಆಗೋದು ಅಥವಾ ಜನರಿಗೆ ಗೊತ್ತಾಗೋದು ಭಾರಿ ಒಳ್ಳೆಯದು. ಈಗ ನಾವಿಬ್ಬರು ಕೂಡ 1.5 ವರ್ಷ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತೀವಿ. 3 ವರ್ಷದಲ್ಲಿ 1.5 ವರ್ಷ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಅದು ವರ್ಕ್ ಆಗಲಿಲ್ಲ. ನಾವು 3 ತಿಂಗಳು ಕೂಡ ಪ್ರಯತ್ನಿಸಿದ್ವಿ. ಕೊನೆಯ 3 ತಿಂಗಳು ಕೂಡ ಮತ್ತೆ ಪ್ರಯತ್ನವನ್ನು ಮಾಡ್ತೀವಿ. ಅದು ಕೂಡ ಸ್ಪಷ್ಟವಾಗಿ ಕೆಲಸ ಮಾಡದೇ ಇದ್ದಾಗ ಯಾರ ಮಾನಸಿಕ ಶಾಂತಿಗೂ ಕೂಡ ತೊಂದರೆ ಆಗಬಾರ್ದು. ನನ್ನ ಮಾನಸಿಕ ಶಾಂತಿ ಬಹಳ ಮುಖ್ಯ, ಅವರ ಮಾನಸಿಕ ಶಾಂತಿಯೂ ಕೂಡ ಮುಖ್ಯ.
ನನ್ನ ಕುಟುಂಬದ ಶಾಂತಿಯೂ ಕೂಡ ತುಂಬ ಮುಖ್ಯ. ಅದಕ್ಕಾಗಿ ನಾವು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ವಿ. ನಾವು ಸಾಕಷ್ಟು ಸಮಯ ಇದನ್ನು ಆಲೋಚಿಸಿ ನಂತರ ತೆಗೆದುಕೊಂಡ್ವಿ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ನಾವು ಆಗಲೇ ಸಿದ್ಧರಾಗಿದ್ವಿ ಕೂಡ. ಈ ರೀತಿಯಾದಂತಹ ವಿಚಾರಗಳು ಅಥವಾ ಸುದ್ದಿಗಳು ಹೊರಬಂದರೆ ಅದನ್ನು ನಮ್ಮ ವೈಯಕ್ತಿಕ ವಿಚಾರವಾಗಿ ಪರಿಗಣಿಸಬೇಕೇ ಹೊರತು ಅದನ್ನು ತೀರಾ ಸೋಷಿಯಲ್ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತೇಳಿ ಅವತ್ತೇ ನಿರ್ಧರಿಸಿದ್ವಿ. ಆದರೆ ನಮಗೆ ಬರುವಂಥ ಸುದ್ದಿಗಳು ಸೆಕೆಂಡ್ರಿ ಅನ್ನಿಸ್ತು. ಅದು ಬರಲಿ ಹೋಗಲಿ, ನಾವು ಅನುಭವಿಸಿದಂಥ ನೋವು ನಮಗೆ ಮಾತ್ರ ತಿಳಿದಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಅದೆಲ್ಲದಕ್ಕಿಂತ ಮುಖ್ಯ ಹೊರಬರುವಂಥ ಸುದ್ದಿ ಮತ್ತು ತುಂಬ ಚಿಕ್ಕದದು, ಅದು ಏನೂ ಅಲ್ಲ ಅಂತೇಳ್ಬಿಟ್ಟು ನಾನು ಭಾವಿಸಿ ನನಗೆ ಮತ್ತು ಇಡೀ ಕುಟುಂಬಕ್ಕೆ, ತಂದೆ ತಾಯಿ ಎಲ್ರಿಗೂ ಕೂಡ ಅದೇ ಅನ್ನಿಸ್ತು. ಅದು ಏನೂ ಅಲ್ಲ, ನಾವು ಎದುರಿಸುವಂಥ ನೋವುಗಳ ಮುಂದೆ ಇದು ಏನೂ ಅಲ್ಲ. ಏನು ಬೇಕಾದರೂ ಮಾತನಾಡಲಿ ಬಿಡಲಿ, ನಾವು ಅನುಭವಿಸಿದ ನೋವು ನಮಗೆ ಮಾತ್ರ ಗೊತ್ತಿದೆ. ನಾವು ಅನುಭವಿಸಿದ ನೋವು ಹಾಗೆಯೇ ಇತ್ತು ಅನ್ನೋದನ್ನು ಅಖಿಲ ಪಜುಮಣ್ಣು ಹೇಳ್ತಾರೆ. ಅಂದರೆ ಆ ನೋವು ಏನು ಅನ್ನೋದನ್ನು ಅಖಿಲ ಹೇಳಲಿಲ್ಲ, ಬಟ್ ಆ ನೋವು ಹೇಗಿತ್ತು ಅನ್ನೋದನ್ನು ಇಂಡೈರೆಕ್ಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಮೊದಲು ಈ ಡಿವೋರ್ಸು ಸುದ್ದಿಯನ್ನು ಎಲ್ಲಿ ನೋಡಿದ್ರಿ ಅನ್ನುವಂಥ ಪ್ರಶ್ನೆಗೆ ವಾಸ್ತವವಾಗಿ ನಾನು ಸುಮಾರು 1 ವಾರದ ಹಿಂದೆ, ಇದು ಕಾಮಿಡಿ ಕಿಲಾಡಿಗಳು ನಮ್ಮ ಹಿತೇಶ್ನಿಂದ ಬಂದಿತ್ತು. ವಾಸ್ತವವಾಗಿ ಅವರು ನಮ್ಮ ಸುವರ್ಣ ಸಂಕಲ್ಪದ ಭಾಗವಾಗಿದ್ದರು. ಸುವರ್ಣ ಸಂಕಲ್ಪ ಆಗಲೇ ಶುರುವಾಗಿತ್ತು. ನನಗೆ ಸುವರ್ಣ ಸಂಕಲ್ಪ ಸಿಕ್ಕಿದ್ದು ಮತ್ತು ನನಗೆ ಇಲ್ಲಿ ಸ್ವಲ್ಪ ಅವಕಾಶ ಸಿಕ್ಕಿದ್ದು, ಆದ್ದರಿಂದ ನಾನು ಆ ನಿರ್ಧಾರವನ್ನು ತೆಗೆದುಕೊಂಡೆ ಅನ್ನುವಂಥ ಗಾಸಿಪ್ಗಳು ಇದ್ದಾವೆ. ಆದರೆ ಆ ಎರಡೂ ವಿಚಾರಗಳ ನಡುವೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ, ಈಗ ನಾನು ಎಲ್ಲೇ ಸಂಗೀತ ಕಚೇರಿಗಳನ್ನು ಕೊಡ್ತಾಯಿದ್ರು ಅಥವಾ ಮಾಡ್ತಾಯಿದ್ರು ಅಥವಾ ಸುವರ್ಣ ಸಂಕಲ್ಪ ಮಾಡ್ತಾಯಿದ್ರು, ಜನರು ನಾನು ಈ ನಿರ್ಧಾರವನ್ನು ಡಿವೋರ್ಸ್ಗೆ ತೆಗೆದುಕೊಂಡೆ ಅಂತ ಹೇಳ್ಬಿಟ್ಟು ಕಾರಣಗಳನ್ನು ಹೇಳ್ತಾರೆ. ಅವಳು ಇದನ್ನು ಬಯಸಿದ್ಲು, ಆದರೆ ಅವಳು ಹೋಗೋದಕ್ಕೆ ಅವರ ಪತಿ ಬಿಡಲಿಲ್ಲ, ಅದಕ್ಕೆಲ್ಲ ಈಕೆ ಪತಿಯನ್ನು ಬಿಟ್ಟಿದ್ದು ಅನ್ನುವಂಥ ಗಾಸಿಪ್ಪನ್ನು ಹಬ್ಬಿದ್ರು. ಅದು ನಿಜ ಅಲ್ವೇ ಅಲ್ಲ. ವಾಸ್ತವವಾದಂಥ ಕಾರಣನೇ ಬೇರೆ. ನಾನು ಅದಕ್ಕಾಗಿ ಡಿವೋರ್ಸ್ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಆ ರೀತಿಯಾದಂಥ ವಿಚಾರಗಳು ಸಂಭವಿಸ್ತವೆ ಅನ್ನೋದು ನನಗೆ ಈಗಾಗಲೇ ಒಂದು ಕಲ್ಪನೆ ಇತ್ತು. ಆದರೆ ನನಗೆ ಕೆಲಸ ಬೇಕಿತ್ತು ಅನ್ನೋದನ್ನು ಕೂಡ ಅಖಿಲ ಹೇಳ್ತಾರೆ. ಅಂದರೆ ನಾನು ಆ ಕಾರಣಕ್ಕೋಸ್ಕರ ಡಿವೋರ್ಸನ್ನು ತೆಗೆದುಕೊಂಡೆ ಅನ್ನೋದು ಶುದ್ಧ ಸುಳ್ಳು. ಅದರ ಹಿಂದೆ ಸಾಕಷ್ಟು ನೋವುಗಳಿದ್ದಾವೆ. ಅಂದರೆ ಪದೇ ಅವರು ಅದನ್ನೇ ಹೇಳ್ತಾರೆ. ಸಾಕಷ್ಟು ನೋವುಗಳಿದ್ದಾವೆ. ಆ ನೋವುಗಳನ್ನು ನಾನು ಹೇಳ್ಕೊಳ್ಳೋಕ್ಕೂ ಕೂಡ ಇಚ್ಛೆ ಪಡೋದಿಲ್ಲ. ಆ ನೋವುಗಳು ನನ್ನ ನಡುವೆನೇ ಇರಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೊಂದಿದ್ದಾರೆ. ಎಲ್ಲದೂ ಕೂಡ ಮೇಲ್ನೋಟಕ್ಕೆ ಎಲ್ಲದೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಆ ನಂತರನೇ ಅಲ್ವಾ ಗೊತ್ತಾಗೋದು ಯಾವ ವ್ಯಕ್ತಿಯ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ಆಗಲಿ. ಆರಂಭದಲ್ಲಿ ನೋಡೋದಕ್ಕೆ ತುಂಬ ಸುಂದರವಾಗಿ ಇರ್ತದೆ, ತುಂಬ ಸುಂದರವಾಗಿ ಕಾಣ್ತಾರೆ. ಆದರೆ ಹೋಗ್ತಾ 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 ನಿಜ ಬಣ್ಣಗಳು ಬಯಲಾಗ್ತವೆ. ಆಗ ಏನೂ ಕೂಡ ಪ್ರಯೋಜನ ಆಗಲೇ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಆಗಲೇ ನೋಡಿ ಇಂಥ ನಿರ್ಧಾರಗಳು ಬರುವಂಥದ್ದು. ಅಂದರೆ ಬದುಕಿನ ಅತ್ಯಂತ ಪ್ರಮುಖವಾದಂಥ ಘಟ್ಟ ಮದುವೆ ಅಂತೇಳಿ ಆದ ಬಳಿಕ ಈಗ ಸೆಕೆಂಡ್ ಆಪ್ಷನ್ ಅನ್ನೋದು ಬರಬಾರ್ದು ಅಲ್ವಾ? ಹೀಗೇ ಇಲ್ಲೂ ಕೂಡ ಈ ಡಿವೋರ್ಸ್ ಅನ್ನೋದು ಇತ್ತೀಚೆಗೆ ತೀರಾ ಕಾಮನ್ ಆಗ್ತಿದೆಯೋ ಅಥವಾ ಹೊಂದಾಣಿಕೆ ಕೊರತೆ ಕಾಣಿಸ್ತಿದೆಯೋ ಅಥವಾ ದುಡುಕಿನ ನಿರ್ಧಾರನೋ ಗೊತ್ತಿಲ್ಲ. ಬಟ್ ಹಾಗಂತೂ ಆಗ್ತಿದೆ. ಬಟ್ ಇದು ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ರೀ. ನನಗಂತೂ ಈ ವಿಚಾರದ ಬಗ್ಗೆ ತುಂಬ ಬೇಸರ ಇದೆ. ಅಂದರೆ ಅಖಿಲ ಅಂತಲ್ಲ, ಯಾರೇ ಆಗಿದ್ದರೂ ಕೂಡ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸನ್ನಿವೇಶಗಳ ನಿರ್ಮಾಣ ಆಗಬಾರ್ದು ಅಂಥೇಳಿ. ಅಂದರೆ ಆ ರೀತಿಯಾದಂತಹ ಸನ್ನಿವೇಶಗಳು ಬರಬಾರ್ದಾಗಿತ್ತು. ಆಯಿತು, ಈಗ ಅಖಿಲಗೆ ಬೇಸರ ಆಗುವಂಥದ್ದು ಅಂತಹ ಕಷ್ಟಗಳು ಎದುರಾಗಿತ್ತು. ಆ ಕಷ್ಟಗಳು ಎದುರಾಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ಆ ದಂಪತಿಯ ಹೊಣೆಗಾರಿಕೆ ಆಗಿರ್ತದೆ. ಅದರಲ್ಲೂ ಕೂಡ ಪತಿರಾಯನ ಹೊಣೆಗಾರಿಕೆ ಆಗಿರ್ತದೆ. ಅವನಲ್ಲಿ ಸೋತ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಹೋಗುತ್ತೆ. ಏನೇ ಇರಲಿ, ಇದುವರೆಗೆ ಹೇಗೆ ಬಾಳು ಬಂದಿದೆಯೋ ಹಾಗೆ ವೆಲ್ಕಮ್ ಮಾಡ್ಕೊಂಡು ಹೋಗಿದ್ದಾರೆ. ಇದಕ್ಕಿಂತ ಮುಂಚೆ ಏನಿತ್ತು ಅದನ್ನು ಮರೆತು ಇನ್ನು ಮುಂದಿನ ಬದುಕನ್ನು ತುಂಬ ಸುಂದರವಾಗಿ ರೂಪಿಸ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.